ಇರುವಂತಹ ಅಧಿಕಾರಿಗಳು ಯಾರು, ಯಾರ ಮೇಲೆ ಆರೋಪ ಮಾಡಲಾಗಿದೆ, ತನಿಖೆ ಮಾಡೋದಕ್ಕೆ ಈ ಆರೋಪಗಳಲ್ಲಿ ಸತ್ಯಾಂಶ ಇದೆಯೋ ಇಲ್ಲವೋ ಅನ್ನುವಂತಹ ಪ್ರಾಥಮಿಕ ತನಿಖೆಗೆ ಇವತ್ತು ಪೂರ್ವಾನುಮತಿ ಅಗತ್ಯವಿದೆ. ಭ್ರಷ್ಟಾಚಾರ ಮತ್ತು ಕರ್ತವ್ಯ ಲೋಪದ ಅಡಿಯಲ್ಲಿ ದಾಖಲಾಗಿರುವಂತಹ ಆರೋಪಗಳ ಕುರಿತಾಗಿ ಪ್ರಾಥಮಿಕ ವಿಚಾರಣೆ, ಪ್ರಾಥಮಿಕ ತನಿಖೆ ಮಾಡೋದಕ್ಕೇನೆ ಸರ್ಕಾರದ ಹಿರಿಯ ಅಧಿಕಾರಿಗಳು, ಸಕ್ಷಮ ಪ್ರಾಧಿಕಾರದ ಅಧಿಕಾರಿಗಳು ಪೂರ್ವಾನುಮತಿಯನ್ನ ಕೊಟ್ಟಿಲ್ಲ. ಸಿದ್ದರಾಮಯ್ಯನವರು ಮಾಡಿದಂತಹ ಒಂದು ಕೆಲಸದಿಂದಾಗಿ ಲೋಕಾಯುಕ್ತ ದುರ್ಬಲವಾಗ್ತಾ ಬಂದಿದೆ. ವೀಕ್ಷಕರೇ ನಮಸ್ಕಾರ, ನಾನು ರವಿಕೃಷ್ಣ ರೆಡ್ಡಿ. ತಮಗೆ ದಿ ಫೈಲ್ ಎಕ್ಸ್ಪೋಸೆಗೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹೇಗೆ ಲೋಕಾಯುಕ್ತ ಸಂಸ್ಥೆಯ ಅವನತಿಗೆ ಸಿದ್ದರಾಮಯ್ಯನವರು ಕಾರಣರಾದರು, ACB ರಚನೆ ಆಗೋದ್ರ ಮೂಲಕ 2018ರಲ್ಲಿ ತಂದಂತಹ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆಯ ತಿದ್ದುಪಡಿಯ ಮೂಲಕ ಭ್ರಷ್ಟ ಅಧಿಕಾರಿಗಳನ್ನ ತನಿಖೆ ಮಾಡೋದಕ್ಕೇನೆ, ವಿಚಾರಣೆ ಮಾಡೋದಕ್ಕೇನೆ ಪೂರ್ವಾನುಮತಿ ಬೇಕು ಅನ್ನುವಂಥ ಒಂದು ಕ್ಲಾಸ್ ತರೋದ್ರ ಮೂಲಕ ಹೇಗೆ ಭ್ರಷ್ಟರನ್ನ ರಕ್ಷಿಸ್ತಾ ಬರಲಾಗ್ತಾ ಇದೆ ಅನ್ನುವಂಥ ವಿಚಾರವಾಗಿ ವಿವರವಾಗಿ ನಮಗೆ ಮಾಹಿತಿ ನೀಡಲಾಗಿದೆ. ಈ ವಿಚಾರವಾಗಿ ಸುಮಾರು 22 ಪ್ರಕರಣಗಳಲ್ಲಿ 84 ಜನರ ವಿರುದ್ಧ ಇರುವಂತಹ 22 ಪ್ರಕರಣಗಳಲ್ಲಿ ಸುಮಾರು 4 ಪತ್ರಗಳು ಬರೆದ್ರು ಇಲ್ಲಿ ತನಕ ನಮಗೆ ಯಾವುದೇ ರೀತಿಯ ಪೂರ್ವಾನುಮತಿ ಸಿಕ್ಕಿಲ್ಲ ಅಂತೇಳಿ ಮೊನ್ನೆ ಮಾರ್ಚ್ ತಿಂಗಳಲ್ಲಿ ಲೋಕಾಯುಕ್ತದ ರಿಜಿಸ್ಟ್ರಾರ್ ಅವರು ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೆ ಬರೆದಂತಹ ಪತ್ರವನ್ನ ಇಟ್ಟುಕೊಂಡು ನಾವು ಆ ವಿಚಾರವಾಗಿ ಮಾಹಿತಿಯನ್ನ ನೀಡಿದ್ವಿ. 3 ತಿಂಗಳು, ಗರಿಷ್ಠ ಅಂದ್ರೆ 3 ತಿಂಗಳು, ಕೆಲವೊಂದು ವಿಶೇಷ ಪ್ರಕರಣಗಳಲ್ಲಿ ಕಾನೂನು ತಜ್ಞರ ಜೊತೆ ಸಮಾಲೋಚಿಸಿ ಅಭಿಪ್ರಾಯವನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ 1 ತಿಂಗಳು ಎಕ್ಸ್ಟ್ರಾ, ಅಂದರೆ ಗರಿಷ್ಠ 4 ತಿಂಗಳ ಒಳಗೆ ಪೂರ್ವಾನುಮತಿಯನ್ನ ಅಥವಾ ಅನುಮತಿಯನ್ನ ನೀಡಲೇಬೇಕು ಅನ್ನುವಂತಹ ಆದೇಶಗಳಿದ್ರು ಸರ್ಕಾರಿ ಅಧಿಕಾರಿಗಳು, ಮೇಲಧಿಕಾರಿಗಳು, ಸಕ್ಷಮ ಪ್ರಾಧಿಕಾರದ ಅಧಿಕಾರಿಗಳು ಆ ಪೂರ್ವಾನುಮತಿಯನ್ನ ನೀಡದೆ ಹೇಗೆ ಭ್ರಷ್ಟರನ್ನ ರಕ್ಷಿಸ್ತಾ ಬರ್ತಾ ಇದ್ದಾರೆ. ಈ ವಿಚಾರವಾಗಿ ರಿಜಿಸ್ಟ್ರಾರ್ ಅವರು ಸರ್ಕಾರಕ್ಕೆ ಯಾವೆಲ್ಲ ರೀತಿಯಲ್ಲಿ ಹೇಳಿದ್ದಾರೆ ಅನ್ನೋದನ್ನ ಬಹಳ ವಿವರವಾಗಿ ನಿಮಗೆ ತಿಳಿಸಲಾಗಿದೆ. ಈಗ ಈ 22 ಪ್ರಕರಣಗಳಲ್ಲಿ ಇರುವಂತಹ ಅಧಿಕಾರಿಗಳು ಯಾರು, ಯಾರ ಮೇಲೆ ಆರೋಪ ಮಾಡಲಾಗಿದೆ, ಯಾವ ವರ್ಷದಲ್ಲಿ ಮಾಡಲಾಗಿದೆ, ಯಾರು ಅನುಮತಿಯನ್ನ ಕೇಳಿದ್ದಾರೆ ಮತ್ತು ಯಾರು ಕೊಡಬೇಕಾಗಿತ್ತು ಅನ್ನುವಂಥ ವಿಚಾರಗಳನ್ನ ವಿವರವಾಗಿ ನಿಮ್ಮ ಮುಂದೆ ಇಡ್ತೀವಿ. 2020ರಲ್ಲಿ ಜಯಕುಮಾರ್ ಹಿರೇಮಠ್ ಅನ್ನುವಂಥ ಒಬ್ಬ ಸಾಮಾಜಿಕ ಹೋರಾಟಗಾರರು BBMPಯ ಅಧಿಕಾರಿಗಳ ವಿರುದ್ಧ ಅವರು ಡಿರಿಲಿಕ್ಷನ್ ಆಫ್ ಡ್ಯೂಟಿ, ವಿಶೇಷವಾಗಿ ಹ್ಯಾವ್ ನಾಟ್ ಡಿಸ್ಚಾರ್ಜ್ ದೇರ್ ಅಫಿಷಿಯಲ್ ಡ್ಯೂಟೀಸ್ ಪ್ರಾಪರ್ಲಿ, ಅಂದರೆ ಅವರು ಸರಿಯಾಗಿ ಕರ್ತವ್ಯ ನಿರ್ವಹಿಸಿಲ್ಲ ಅನ್ನುವಂಥ ವಿಚಾರವಾಗಿ ಅವರು ದೂರು ದಾಖಲಿಸ್ತಾರೆ. ಆ ವಿಚಾರವಾಗಿ ಪ್ರದೀಪ್ ಕುಮಾರ್ PM ಅನ್ನುವಂಥವ್ರು ಇನ್ವೆಸ್ಟಿಗೇಟಿಂಗ್ ಆಫೀಸರು ಅವರು ಕಾಂಪಿಟೆಂಟ್ ಅಥಾರಿಟಿ ಆದಂತಹ ನಗರಾಭಿವೃದ್ಧಿ ಇಲಾಖೆ UDDಗೆ ಪತ್ರ ಬರೀತಾರೆ. ಯಾವಾಗ 21ರಲ್ಲಿ ಪತ್ರಕ್ಕೆ ಪೂರ್ವಾನುಮತಿ ಸಿಗೋದಿಲ್ಲ. ಮತ್ತೆ 2ನೇ ಸಲಕ್ಕೆ ರಿಮೈಂಡರ್ ಕಳಿಸ್ತಾರೆ 26/9/2025, ಅಂದ್ರೆ 4 ವರ್ಷದ ತರುವಾಯ ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯ ಮೇಲಧಿಕಾರಿಗಳಿಗೆ ಪತ್ರ ಬರೀತಾರೆ. ಅದಕ್ಕೆ ಇಲ್ಲಿ ತನಕ ಪೂರ್ವಾನುಮತಿ ಸಿಕ್ಕಿಲ್ಲ. ಇನ್ನು 2021ರಲ್ಲಿ ರಮೇಶ್ NR ಅನ್ನುವಂತಹ ಬಿಜೆಪಿಯ ಬೆಂಗಳೂರು ದಕ್ಷಿಣ ಜಿಲ್ಲಾ ಘಟಕದ ಅಧ್ಯಕ್ಷರು ಅವರು ಸುಮಾರು 8 ಅಧಿಕಾರಿಗಳ ವಿರುದ್ಧ ಅವರು ಸಹ ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತೇಳಿ ದೂರು ದಾಖಲಿಸ್ತಾರೆ. ಯಾರು ಆ ಅಧಿಕಾರಿಗಳು? ಸಾದಿಕ್ MA ಅವರು ಬೆಂಗಳೂರು ನಗರ ಜಿಲ್ಲೆಯ ಮಾಜಿ ಜಿಲ್ಲಾಧಿಕಾರಿ. ಅಯ್ಯಪ್ಪ MK ಅವರು ಸಹ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ದಂಥವರು, ನಿವೃತ್ತರು. ಡಾಕ್ಟರ್ ಪ್ರಕಾಶ್ GC, ದ ಫಾರ್ಮರ್ DC ಆಫ್ ಬೆಂಗಳೂರು ಸಿಟಿ. ಮತ್ತೆ ಶಂಕರ್ V ಅವರು ಸಹ ಮಾಜಿ ಜಿಲ್ಲಾಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ. ರಂಗನಾಥಯ್ಯ K ಅವರು ಬೆಂಗಳೂರು ಉತ್ತರ ತಾಲೂಕಿನ ಮಾಜಿ ತಹಸೀಲ್ದಾರರು. ವೆಂಕಟೇಶ್ B ಅವರು ಬೆಂಗಳೂರು ಉತ್ತರ ತಾಲೂಕಿನ ಮಾಜಿ ತಹಸೀಲ್ದಾರ್ ಆಗಿದ್ದಂಥವರು. ಬಾಳಪ್ಪ ಹಂದಿಗುಂದ ಅವರು ಸಹ ಬೆಂಗಳೂರು ಉತ್ತರ ತಾಲೂಕಿನ ಮಾಜಿ ತಹಸೀಲ್ದಾರರು. ಮಂಜುನಾಥ್ BR ಅವರು ಸಹ ಬೆಂಗಳೂರು ಉತ್ತರ ತಾಲೂಕಿನ ಮಾಜಿ ತಹಸೀಲ್ದಾರರು. ಅಂದರೆ 4 ಜನ ಬೆಂಗಳೂರಿನ ಮಾಜಿ ಜಿಲ್ಲಾಧಿಕಾರಿಗಳ ವಿರುದ್ಧ, 4 ಜನ ಬೆಂಗಳೂರು ಉತ್ತರ ತಾಲೂಕಿನ ಮಾಜಿ ತಹಸೀಲ್ದಾರರ ವಿರುದ್ಧ ರಮೇಶ್ ಅವರು 2021ರಲ್ಲಿ ಲೋಕಾಯುಕ್ತದಲ್ಲಿ ದೂರು ದಾಖಲಿಸ್ತಾರೆ. ಆ ವಿಚಾರವಾಗಿ ಪ್ರದೀಪ್ ಕುಮಾರ್ PM ಅನ್ನುವಂತಹ ಲೋಕಾಯುಕ್ತದ ಅಧಿಕಾರಿಗಳು ಅಡಿಷನಲ್ ಚೀಫ್ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಇವರಿಗೆ, ಕಂದಾಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ತನಿಖೆ ಮಾಡೋದಿಕ್ಕೆ ಪೂರ್ವಾನುಮತಿಯನ್ನ ಕೋರಿ ಪತ್ರ ಬರೀತಾರೆ. ಯಾವಾಗ ಬರೀತಾರೆ? 9/2/2022ರಲ್ಲಿ ಮೊದಲ ಪತ್ರ,
ಎರಡನೇ ರಿಮೈಂಡರ್ 26/8/2025 ಮತ್ತೆ ಮೂರನೇ ರಿಮೈಂಡರ್ 28/1/2026 ಅಂದರೆ 22 ಫೆಬ್ರವರಿಯಿಂದ ಇವತ್ತಿಗೆ 4 ವರ್ಷಗಳ ಮೇಲಾಯಿತು. ಇಲ್ಲಿ ತನಕ ಈ 8 KS ಮತ್ತು IAS ಅಧಿಕಾರಿಗಳ ವಿರುದ್ಧ ತನಿಖೆ ಅಥವಾ ವಿಚಾರಣೆ ಮಾಡೋದಕ್ಕೇನೆ ಇಲ್ಲಿ ತನಕ ಪೂರ್ವಾನುಮತಿ ಸಿಕ್ಕಿಲ್ಲ. ಅದಾದ ಮೇಲೆ ಬೇರೆ ಇವರು ಹೊರಗಿನವರಲ್ಲ ಅಥವಾ ಸಾಮಾಜಿಕ ಕಾರ್ಯಕರ್ತರಲ್ಲ, ಪ್ರದೀಪ್ ಕುಮಾರ್ PM ಅನ್ನುವಂತಹ ಲೋಕಾಯುಕ್ತದ DYSP ಅವರು ಸ್ವತಃ ಒಂದು ದೂರನ್ನ ದಾಖಲಿಸಿಕೊಂಡು ಯಾರ ವಿರುದ್ಧವಾಗಿ ಕೃತಿಕಾ ಅನ್ನುವಂತಹ BBMPಯ ARO ಆಗಿದ್ದಂಥವರು ಪ್ರಭಾಕರ್ CJ ಸೀನಿಯರ್ ಸಬ್ ರಿಜಿಸ್ಟ್ರಾರ್ ಬ್ಯಾಟರಾಯನಪುರ ಅವರ ವಿರುದ್ಧವಾಗಿ ದೂರನ್ನ ದಾಖಲಿಸಿಕೊಂಡು ಅವರು 2025 ನವೆಂಬರ್ 15ರಂದು ಇನ್ಸ್ಪೆಕ್ಟರ್ ಜನರಲ್ ಆಫ್ ಸ್ಟಾಂಪ್ ಅಂಡ್ ರಿಜಿಸ್ಟ್ರೇಷನ್ ಕಂದಾಯ ಭವನ ಕೆಂಪೇಗೌಡ ರಸ್ತೆ ಬೆಂಗಳೂರು ಇವರಿಗೆ ಪೂರ್ವಾನುಮತಿಯನ್ನ ಕೋರಿ ಪತ್ರ ಬರೀತಾರೆ. ಇಲ್ಲಿ ತನಕ ಕಳೆದ 6 ತಿಂಗಳ ಮೇಲಾಯಿತು. ಈಗ ಇಲ್ಲಿಯ ತನಕ ಈ ವಿಚಾರವಾಗಿನೂ ಯಾವುದೇ ಪೂರ್ವಾನುಮತಿ ಸಿಕ್ಕಿಲ್ಲ. ಇನ್ನು ಮಂಜುನಾಥ್ V ಅನ್ನುವಂತಹ ಸಮೃದ್ಧ ಭಾರತ್ ಫೌಂಡೇಶನ್ ಕಮಲಾನಗರ ಬೆಂಗಳೂರು ಇವರು BBMPಯ ಪಶ್ಚಿಮ ವಲಯದ ಜಾಯಿಂಟ್ ಕಮಿಷನರ್ ಚಿದಾನಂದ ಅನ್ನುವಂಥವರ ವಿರುದ್ಧವಾಗಿ ಡಾಕ್ಟರ್ ನಾಗರಾಜ್ S ಅವರು JC, ಶಿವಸ್ವಾಮಿ JC, ಪ್ರಸನ್ನ ಕುಮಾರ್ DC, ಶ್ರೀಮತಿ ಲಲಿತಾ R ARO, ಸುಬೇಶ್ ಡೆಪ್ಯೂಟಿ ಕಂಟ್ರೋಲರ್ ಫೈನಾನ್ಸ್ ವೆಸ್ಟ್ ಝೋನ್, ಶ್ರೀಮತಿ ದೇವಕಿ SK ಡೆಪ್ಯೂಟಿ ಕಂಟ್ರೋಲರ್ ಫೈನಾನ್ಸ್, ಸತ್ಯಮೂರ್ತಿ S ಡೆಪ್ಯೂಟಿ ಕಂಟ್ರೋಲರ್ ಫೈನಾನ್ಸ್, ಶ್ರೀಮತಿ ಗಾಯತ್ರಿ B ಡೆಪ್ಯೂಟಿ ಕಂಟ್ರೋಲರ್ ಫೈನಾನ್ಸ್, ಸುಬ್ರಹ್ಮಣ್ಯ BS ಡೆಪ್ಯೂಟಿ ಕಂಟ್ರೋಲರ್ ಫೈನಾನ್ಸ್, ಗಿರಿಯಪ್ಪ SV ಡೆಪ್ಯೂಟಿ ಕಂಟ್ರೋಲರ್ ಫೈನಾನ್ಸ್. ಇಷ್ಟು 11 ಜನರ ವಿರುದ್ಧವಾಗಿ ಮಂಜುನಾಥ್ ಅವರು ದೂರು ನೀಡ್ತಾರೆ. ಅದರಲ್ಲಿ IO ಆಗಿರುವಂತವರು ವಿನಾಯಕ್ N ಶೆಟ್ಟಿಗಾರ್ ಅವರು DYSP, ಅವರು TPAR ಅಂದರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅವರಿಗೆ, ಚೀಫ್ ಕಮಿಷನರ್ ಆಫ್ GBA ಬೆಂಗಳೂರು ಅವರಿಗೆ, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವರಿಗೆ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಮತ್ತು ಕಮಿಷನರ್ ಆಫ್ BBMP ಬೆಂಗಳೂರು ಇಷ್ಟೂ ಜನರಿಗೆ ಅವರು ಈ 11 ಜನರ ಮೇಲೆ ತನಿಖೆ ಮಾಡೋದಿಕ್ಕೆ ಪೂರ್ವಾನುಮತಿಯನ್ನ ಕೋರ್ತಾರೆ. ಆದರೆ ಇಲ್ಲಿಯ ತನಕ ಅದು ಸಿಕ್ಕಿಲ್ಲ. ಯಾವಾಗ ಕೇಳ್ತಾರೆ? ಮೊದಲಿಗೆ 2023ರ ಸೆಪ್ಟೆಂಬರ್ 7 ಆವಾಗ ಪತ್ರ ಕಳಿಸ್ತಾರೆ. ಮತ್ತೆ ಎರಡನೇ ಪತ್ರವನ್ನ 11/9/2024 ಸರಿಯಾಗಿ 1 ವರ್ಷ ಆದ್ಮೇಲೆ ಮತ್ತೆ ಕಳಿಸ್ತಾರೆ. ಮತ್ತೆ ಮೂರನೇ ಪತ್ರವನ್ನ 30/10/2025 ಮತ್ತೆ 1 ವರ್ಷ ಆದ್ಮೇಲೆ ಕಳಿಸ್ತಾರೆ. ಕೊನೆಗೆ ಇತ್ತೀಚೆಗೆ 4ನೇ ಪತ್ರವನ್ನ 28/11/2025 ಇವರೆಲ್ಲರಿಗೂ ಕಳಿಸ್ತಾರೆ. ಇಲ್ಲಿಯ ತನಕ ಸರ್ಕಾರದ ಉನ್ನತಾಧಿಕಾರಿಗಳು, ಆಯಾಯ ಇಲಾಖೆಯ ಉನ್ನತಾಧಿಕಾರಿಗಳು ಪೂರ್ವಾನುಮತಿಯನ್ನ ಕೊಟ್ಟಿರೋದಿಲ್ಲ. ನಂತರ ಶ್ರೀನಿವಾಸ ಮೂರ್ತಿ DYSP ಲೋಕಾಯುಕ್ತದ DYSP ಇವರು ಡಾಕ್ಟರ್ ಕಲ್ಪನಾ P ಡೆಪ್ಯೂಟಿ ಹೆಲ್ತ್ ಆಫೀಸರ್ BBMP ಬೆಂಗಳೂರು ಇವರ ಮೇಲೆ ಡಿರಿಲೆಕ್ಷನ್ ಆಫ್ ಡ್ಯೂಟಿ ಅಂದ್ರೆ ಕರ್ತವ್ಯ ಲೋಪದ ಕೇಸನ್ನ ದಾಖಲಿಸಿಕೊಂಡು ಅವರು ಚೀಫ್ ಸೆಕ್ರೆಟರೀಸ್ ಆಫ್ ದ ಗವರ್ಮೆಂಟ್ ಆಫ್ ಕರ್ನಾಟಕ UDD ಅಂದ್ರೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ನಗರಾಭಿವೃದ್ಧಿ ಇಲಾಖೆ ಅದರ ಮುಖ್ಯ ಕಾರ್ಯದರ್ಶಿಗಳಿಗೆ ಅವರು 11/9/2025 ಪೂರ್ವಾನುಮತಿ ಕೇಳಿ ಪತ್ರ ಬರೆದಿದ್ದಾರೆ. ಇಲ್ಲಿ ತನಕ 6 ತಿಂಗಳು ದಾಟಿದೆ. ಪತ್ರಕ್ಕೆ ಯಾವುದೇ ಉತ್ತರ ಇಲ್ಲ, ಪೂರ್ವಾನುಮತಿ ಸಿಕ್ಕಿಲ್ಲ. ಮತ್ತೆ 2025ರಲ್ಲಿ ದಾಖಲಾಗಿರುವಂತಹ ಇನ್ನೊಂದು ಪ್ರಕರಣ, ಇದು ಖಾಸಗಿ ವ್ಯಕ್ತಿ ಒಬ್ಬರು ದಾಖಲಿಸಿರುವಂತಹ ಪ್ರಕರಣ. ಲೋಕೇಶ್ ಸಬ್ ರಿಜಿಸ್ಟ್ರಾರ್ ಜಯನಗರ RR ನಗರ ವ್ಯಾಪ್ತಿಗೆ ಬರುವಂತದ್ದು ಕರ್ತವ್ಯ ಲೋಪ ಎಸಗಿದ್ದಾರೆ ಅನ್ನುವಂತಹ ವಿಚಾರವಾಗಿ ಇದು ಸಹ ವಿನಾಯಕ್ ಶೆಟ್ಟಿಗಾರ್ ಅನ್ನುವಂತಹ IO ಅವರು 29/11/2025 IGR ಅಂತ ಏನಿದ್ದಾರೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಸ್ಟಾಂಪ್ ಅಂಡ್ ರಿಜಿಸ್ಟ್ರೇಷನ್ ಕಂದಾಯ ಭವನ ಇವರಿಗೆ ಪೂರ್ವಾನುಮತಿ ಕೇಳಿ ಪತ್ರ ಬರೆದಿದ್ದಾರೆ. ಅವರಿಗೂ ಇಲ್ಲಿ ತನಕ ಉತ್ತರ ಬಂದಿಲ್ಲ. ಇನ್ನೊಂದು S ರಘುನಾಥ್ ಅನ್ನುವಂತಹ ಖಾಸಗಿ ವ್ಯಕ್ತಿ ವೈಟ್ಫೀಲ್ಡ್ನವರು, G ರಾಯ್ಕರ್ ಸಬ್ ರಿಜಿಸ್ಟ್ರಾರ್ ಮತ್ತೆ ಅರುಣ್ FDA ಇವರಿಬ್ಬರ ವಿರುದ್ಧವಾಗಿ ಕೊಟ್ಟಿದ್ದಾರೆ. ಅವರು ಅದರಲ್ಲಿ ಏನ್ ಹೇಳಿದ್ದಾರೆ? ಈ ರಘುನಾಥ್ ಅನ್ನುವಂತಹವರ ಪ್ರಾಪರ್ಟಿ ಏನಿತ್ತು ಆ ಪ್ರಾಪರ್ಟಿಯನ್ನ, ಆ ಆಸ್ತಿಯನ್ನ ಇನ್ನೊಬ್ಬರ ಹೆಸರಿಗೆ ನೋಂದಣಿ ಮಾಡಿದ್ದಾರೆ ಅನ್ನುವಂತಹ ದೂರನ್ನ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ DYSP ಪ್ರವೀಣ್ ಅವರು ಇನ್ಸ್ಪೆಕ್ಟರ್ ಜನರಲ್ ಆಫ್ ಸ್ಟಾಂಪ್ ಅಂಡ್ ರಿಜಿಸ್ಟ್ರೇಷನ್ ಇಲಾಖೆಯ ಮುಖ್ಯಸ್ಥರಿಗೆ 17/10/2020 ಇವತ್ತೆಲ್ಲ 6 ವರ್ಷದ ಹಿಂದೆ ಅವರು ಪತ್ರ ಬರೆದಿದ್ದಾರೆ. ಇಲ್ಲಿ ತನಕ ಅದಕ್ಕೆ ಪೂರ್ವಾನುಮತಿ ಸಿಕ್ಕಿಲ್ಲ. ಇನ್ನೊಬ್ಬರು ವಾಸುದೇವ್ ರೆಡ್ಡಿ ಎನ್ನುವಂತವರು 2021ರಲ್ಲಿ ಅವರು ವಕೀಲರು, ಅವರು MK ಜಗದೀಶ್ KS ಅವರು ಸ್ಪೆಷಲ್ ಕಮಿಷನರ್ ಬೆಂಗಳೂರು ನಾರ್ತ್ ಸಬ್ ಡಿವಿಷನ್ ಬೆಂಗಳೂರು ಇವರ ವಿರುದ್ಧವಾಗಿ ಅವರು
ನವರತ್ನ ಅಗ್ರಹಾರದಲ್ಲಿದ್ದಂತಹ ಸರ್ವೆ ನಂಬರ್ 13ರ 33 ಎಕರೆಯನ್ನ ಪ್ರೈವೇಟ್ ಖಾಸಗಿ ಕಂಪನಿಯೊಂದಿಗೆ ಇಲ್ಲೀಗಲ್ ಆಗಿ ಕಾನೂನು ಬಾಹಿರವಾಗಿ ಸರ್ಕಾರಿ ಆಸ್ತಿಯನ್ನ ಪರಭಾರೆ ಮಾಡಿದ್ದಾರೆ ಅಂತೇಳಿ ಅವರು ದೂರು ದಾಖಲಿಸಿದ್ದಾರೆ. ವಸಂತ್ ಸಿ ಅನ್ನುವಂತಹ ಡಿವೈಎಸ್ಪಿ ಈ ವಿಚಾರದಲ್ಲಿ ಐಒ ಅವರು 16/7/2021 ಅಡಿಷನಲ್ ಚೀಫ್ ಸೆಕ್ರೆಟರಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. ಇಲ್ಲಿ ತನಕ ಆ ಪತ್ರಕ್ಕೆ ಯಾವುದೇ ಪೂರ್ವಾನುಮತಿ ಸಿಕ್ಕಿಲ್ಲ. ಅದಾದ ನಂತರ 18/9/2021 ಎರಡನೇ ರಿಮೈಂಡರ್ ಕಳಿಸಿದ್ದಾರೆ. ಮೂರನೇ ರಿಮೈಂಡರ್ ಅನ್ನು 21/4/2022 ಕಳಿಸಿದ್ದಾರೆ. ಮೂರೂ ಪತ್ರಗಳಿಗೆ ಇಲ್ಲಿ ತನಕ ಯಾವುದೇ ಪೂರ್ವಾನುಮತಿ ಸಿಕ್ಕಿಲ್ಲ. 2025ರಲ್ಲಿ ವಸಂತ್ ಸಿ ಡಿವೈಎಸ್ಪಿ, ಇವರು ಲೋಕಾಯುಕ್ತದ ಡಿವೈಎಸ್ಪಿ, ಅವರು ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತ ಹೇಳಿ ಸುಮಾರು 7 ಜನ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ದೂರನ್ನು ದಾಖಲಿಸಿಕೊಳ್ತಾರೆ. ಯಾರು ಆ 7 ಅಧಿಕಾರಿಗಳು? ಪ್ರಮೋದ್ ಪಾಟೀಲ್ ಅವರು ಡೆಪ್ಯೂಟಿ ಡಿವಿಷನಲ್ ಆಫೀಸರ್ ಬೆಂಗಳೂರು ಉತ್ತರ ವಿಭಾಗ, ಶ್ರೇಯಸ್ ಪಾಟೀಲ್ ತಹಸೀಲ್ದಾರ್, ಶಿವಕುಮಾರ್ ಸ್ಪೆಷಲ್ ತಹಸೀಲ್ದಾರ್, ಸುಬ್ರಹ್ಮಣ್ಯ ಆರ್ ಸ್ಪೆಷಲ್ ತಹಸೀಲ್ದಾರ್, ಮಂಜುನಾಥ್ ಎಡಿಎಲ್ಆರ್, ಸಂದೀಪ್ ಸಿಂಗ್ ಆರ್ಒ, ಲೋಕೇಶ್ ಬಿಕೆ ಸರ್ವೇಯರ್. ಇವರು ಯಲಹಂಕ ತಾಲೂಕು ಆಫೀಸ್ನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ. ಈ 7 ಸಿಬ್ಬಂದಿ ವರ್ಗದ ಮೇಲೆ 2025ರಲ್ಲಿ ಕರ್ತವ್ಯ ಲೋಪ ಆರೋಪದ ಮೇಲೆ ದೂರು ದಾಖಲಿಸಿಕೊಳ್ಳಲಾಗುತ್ತೆ. ವಸಂತ್ ಸಿ ಡಿವೈಎಸ್ಪಿ ಲೋಕಾಯುಕ್ತದವರು ಅವರು ಕಂದಾಯ ಇಲಾಖೆಯ ಚೀಫ್ ಸೆಕ್ರೆಟರೀಸ್ಗೆ ಬರೆದಿರುವಂತಹ ಪತ್ರಕ್ಕೆ ಇಲ್ಲಿಯ ತನಕ ಯಾವುದೇ ಪೂರ್ವಾನುಮತಿ ಸಿಕ್ಕಿಲ್ಲ. ಇನ್ನು ವಿಕ್ರಮ್ ಗಂಗಾಧರ್ ಅನ್ನುವಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳೊಬ್ಬರು ಕಳೆದ 2025ರಲ್ಲಿ ರಂಜನಾ ಸಬ್ ರಿಜಿಸ್ಟ್ರಾರ್ SDA, ರಘುನಂದನ್ ಸಬ್ ಡಿವಿಷನ್ ಆಫೀಸರ್ ಬೆಂಗಳೂರು ಸೌತ್ ರೆವಿನ್ಯೂ ಸಬ್ ಡಿವಿಷನ್ ಬೆಂಗಳೂರು ಇವರ ಮೇಲೆ ಕರ್ತವ್ಯ ಲೋಪದ ದೂರು ದಾಖಲಿಸಿದ್ದಾರೆ. ಮಲ್ಲಿಕಾರ್ಜುನ್ ಚುಕ್ಕಿ ಅನ್ನುವಂತಹ ಲೋಕಾಯುಕ್ತದ ಡಿವೈಎಸ್ಪಿ ಅವರು 4/8/2025ರಂದು ಇನ್ಸ್ಪೆಕ್ಟರ್ ಜನರಲ್ ಆಫ್ ಸ್ಟಾಂಪ್ ಅಂಡ್ ರಿಜಿಸ್ಟ್ರೇಷನ್, ಸೆಕ್ರೆಟರೀಸ್ ಟು ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ DPAR ವಿಧಾನಸೌಧ ಇವರಿಗೆ ಪೂರ್ವಾನುಮತಿ ಕೋರಿ ಪತ್ರ ಬರೆದಿದ್ದಾರೆ. ಮತ್ತೆ 28/11/2025ರಂದು ಮತ್ತೆ ಪತ್ರ ಬರೆದಿದ್ದಾರೆ. ಇಲ್ಲಿ ತನಕ ಅವರಿಗೆ ಪೂರ್ವಾನುಮತಿ ಸಿಕ್ಕಿಲ್ಲ. ಮತ್ತೆ ಅದೇ ಮಲ್ಲಿಕಾರ್ಜುನ್ ಚುಕ್ಕಿ ಅನ್ನುವಂತಹ ಲೋಕಾಯುಕ್ತದ ಡಿವೈಎಸ್ಪಿ ಅವರು ಕರ್ತವ್ಯ ಲೋಪದ ಅಡಿಯಲ್ಲಿ ರಂಜಪ್ಪ ಸ್ಪೆಷಲ್ DC, ಸೋಮಶೇಖರ್ ಸ್ಪೆಷಲ್ DC, ಆರತಿ ಆನಂದ್ ADC, ರಜನಿಕಾಂತ್ AC, ಅಪೂರ್ವ ಬಿದರಿ AC, ರಘುನಂದನ್ AC, ಶ್ರೀನಿವಾಸ್ ತಹಸೀಲ್ದಾರ್, ಕೆಂಪೇಗೌಡ ಸ್ಪೆಷಲ್ ತಹಸೀಲ್ದಾರ್, ಮುನೀಶ್ ರೆವಿನ್ಯೂ ಇನ್ಸ್ಪೆಕ್ಟರ್, ನವೀನ್ ರೆವಿನ್ಯೂ ಇನ್ಸ್ಪೆಕ್ಟರ್, ನಂಜೇಗೌಡ ವಿಲೇಜ್ ಅಕೌಂಟೆಂಟ್, ರವೀಂದ್ರ ವಿಲೇಜ್ ಅಕೌಂಟೆಂಟ್, ಮಂಜುನಾಥ ರೆಕಾರ್ಡ್ ರೂಮ್ ವರ್ಕರ್ ಇವರು ಇಷ್ಟೂ ಜನರ ಮೇಲೆ ದೂರು ದಾಖಲಿಸಿದ್ದಾರೆ. ಆ ದೂರಿಗೆ ಅವರು ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಟು ಗವರ್ಮೆಂಟ್ ಡಿಪಾರ್ಟ್ಮೆಂಟ್ DPARಗೆ ಮತ್ತೆ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಅವರು ಪೂರ್ವಾನುಮತಿ ಕೋರಿ ಪತ್ರ ಬರೆದಿದ್ದಾರೆ. ಇಲ್ಲಿ ತನಕ ಆ ಪತ್ರಕ್ಕೆ ಯಾವುದೇ ಉತ್ತರ ಬಂದಿಲ್ಲ. ಮುಂದುವರೆದು 12ನೇ ಪ್ರಕರಣ, ಇದು ಸಹ ಬ್ರಿಜೇಶ್ ಮ್ಯಾಥ್ಯೂ ಅನ್ನುವಂತಹ ಲೋಕಾಯುಕ್ತದ ಡಿವೈಎಸ್ಪಿ ಅವರು ಕರ್ತವ್ಯ ಲೋಪದ ಅಡಿಯಲ್ಲಿ ದಾಖಲಿಸಿಕೊಂಡಿರುವಂತಹ ದೂರು. ಭಾರತಿ ಡಿ ಇವರು IAS, ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಇದರ MD ಅವರು ಮತ್ತು ಸಂಗಪ್ಪ ಉಪಾಧ್ಯಾಯ ಜಾಯಿಂಟ್ ಸೆಕ್ರೆಟರಿ, ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅವರ ವಿರುದ್ಧವಾಗಿ ದೂರು ದಾಖಲಿಸಿದ್ದಾರೆ. ಅವರ ದೂರಿನ ಮೇಲೆ ಅವರು 28/8/2025ರಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ, DC ಆಫೀಸ್ ಬೆಂಗಳೂರು ಅವರಿಗೆ ಮತ್ತೆ ಕಮಿಷನರ್ ಡಿಪಾರ್ಟ್ಮೆಂಟ್ ಆಫ್ ಲ್ಯಾಂಡ್ ಸರ್ವೆ ಅವ್ರಿಗೂ ಸಹ ಈ ಅಧಿಕಾರಿಗಳ ವಿರುದ್ಧ ವಿಚಾರಣೆ ಮಾಡೋದಿಕ್ಕೆ ಪೂರ್ವಾನುಮತಿ ಕೋರಿ ಪತ್ರ ಬರೆದಿದ್ದಾರೆ. ಇಲ್ಲಿಯ ತನಕ ಪೂರ್ವಾನುಮತಿ ಸಿಕ್ಕಿಲ್ಲ. ಮತ್ತೆ ಇದೇ ಬ್ರಿಜೇಶ್ ಮ್ಯಾಥ್ಯೂ ಅನ್ನುವಂಥವರು 22/12/2025ರಂದು 9 ಜನರ ವಿರುದ್ಧ ತನಿಖೆ ಮಾಡೋದಿಕ್ಕೆ ಅನುಮತಿ ಕೋರಿದ್ದಾರೆ. ಆ ಅಧಿಕಾರಿಗಳು ಯಾರು ಅಂದ್ರೆ ಮಾರುತಪ್ಪ ಬ್ರಾಂಚ್ ಮ್ಯಾನೇಜರ್ KNNL KPC ಡಿವಿಷನ್ 2, ರಾಜ್ಕುಮಾರ್ ಜಲ್ಡೆ AEE, ಸಂತೋಷ್ ಮಕಾ AEE, ಸೂರ್ಯಕಾಂತ್ ವಡೇಕರ್ AEE, ಅಬ್ದುಲ್ ಖುದ್ದೂಸ್ EE, ಶಿವಕುಮಾರ್ M ಸ್ವಾಮಿ EE, ಜಗನ್ನಾಥ್ ಹಳಿಂಜೆ SC ಸೂಪರಿಂಟೆಂಡೆಂಟ್ ಇಂಜಿನಿಯರ್, ಮಲ್ಲಿಕಾರ್ಜುನ್ B ಗುಂಗೆ ಮ್ಯಾನೇಜಿಂಗ್ ಡೈರೆಕ್ಟರ್. ಇಷ್ಟು 9 ಜನರ ಮೇಲೆ ತನಿಖೆಗೆ ಅನುಮತಿ ಕೋರಿ
ಚೀಫ್ ಇಂಜಿನಿಯರ್ ಆನಂದರಾವ್ ಸರ್ಕಲ್ ಅವರಿಗೆ, ದ ಚೀಫ್ ಸೆಕ್ರೆಟರೀಸ್ ಆಫ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ವಿಧಾನಸೌಧ ಅವರಿಗೆ, ಚೀಫ್ ಸೆಕ್ರೆಟರೀಸ್ ಟು ಗವರ್ಮೆಂಟ್ ಆಫ್ ವಿಧಾನಸೌಧ ಇವರಿಗೆ 22/12/2025 ಪತ್ರ ಬರೆದಿದ್ದಾರೆ. ಲೋಕಾಯುಕ್ತದ ಪೊಲೀಸ್ ಅಧಿಕಾರಿಗಳ ಪತ್ರಕ್ಕೆ ಪೂರ್ವಾನುಮತಿಯನ್ನ ಕೋರಿ ಕೇಳಿರುವಂತಹ ಪತ್ರಕ್ಕೆ ಪೂರ್ವಾನುಮತಿಯನ್ನ ನೀಡಿಲ್ಲ. ಇನ್ನು ಲೋಕಾಯುಕ್ತದ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಅನ್ನುವಂಥವರು ರಂಗನಾಥ SDA ಸಬ್ ರಿಜಿಸ್ಟರ್ ಆಫೀಸ್ ಶಿಡ್ಲಘಟ್ಟ ಇವರ ವಿರುದ್ಧವಾಗಿ 10/12/2025 ಡಿರಿಲಿಕ್ಷನ್ ಆಫ್ ಡ್ಯೂಟಿ ಅಂದರೆ ಕರ್ತವ್ಯ ಲೋಪದ ಅಡಿಯಲ್ಲಿ ದೂರು ದಾಖಲಿಸಿಕೊಂಡು IGR ಇನ್ಸ್ಪೆಕ್ಟರ್ ಜನರಲ್ ಆಫ್ ಸ್ಟಾಂಪ್ ಅಂಡ್ ರಿಜಿಸ್ಟ್ರೇಷನ್ ಅವರಿಗೆ ಪತ್ರ ಬರೆದಿದ್ದಾರೆ. ಇಲ್ಲಿ ತನಕ ಪೂರ್ವಾನುಮತಿ ಸಿಕ್ಕಿಲ್ಲ. ಇನ್ನು ಮಂಜುನಾಥ್ ಕುಂಬಳಗೋಡು ಅವರು ಖಾಸಗಿ ವ್ಯಕ್ತಿ, ಅವರು ಶ್ರೀಮತಿ ಸುಧಾ AC BDAದ AC ಶ್ರೀಮತಿ ಸುಧಾ ಅವರ ವಿರುದ್ಧವಾಗಿ, BDAದ ಮತ್ತೊಬ್ಬ AC ಶ್ರೀಮತಿ ಬಸಂತಿ ಅನ್ನುವರ ವಿರುದ್ಧವಾಗಿ, ಡಾಕ್ಟರ್ MG ಶಿವಣ್ಣ ಸಬ್ ಡಿವಿಷನ್ ಆಫೀಸರ್ ಬೆಂಗಳೂರು ಸೌತ್ ಸಬ್ ಡಿವಿಷನ್ ಬೆಂಗಳೂರು ಇವರ ವಿರುದ್ಧವಾಗಿ ಇವರು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಅದನ್ನ ಸರಿಯಾಗಿ ಪರಿಶೀಲಿಸದೆ ಸರ್ವೆ ನಂಬರ್ 13 ಚಲ್ಲಘಟ್ಟ ವಿಲೇಜ್ ಕೆಂಗೇರಿ ಹೋಬಳಿ ಅಲ್ಲಿರೋದನ್ನ ಅವರಿಗೆ ಸೇರಿದಂತಹ ಜಮೀನನ್ನ ನಕಲಿ ದಾಖಲೆ ಸೃಷ್ಟಿ ಮಾಡಿ BDAಗೆ ಪರಭಾರೆ ಮಾಡಿದ್ದಾರೆ ಅನ್ನುವಂತಹ ವಿಚಾರವಾಗಿ ದೂರು ದಾಖಲಿಸಿದ್ದಾರೆ. ಅದರಲ್ಲಿ ರಘುನಾಯಕ ಅನ್ನುವಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನವರಿಗೆ 12/4/2022 4 ವರ್ಷಗಳ ಹಿಂದೆ ಪೂರ್ವಾನುಮತಿ ಕೋರಿ ಪತ್ರ ಬರೀತಾರೆ, ಸಿಕ್ಕಿಲ್ಲ. ಎರಡನೇ ರಿಮೈಂಡರ್ ಅನ್ನು ಅವರು 17/10/2025 ಇತ್ತೀಚೆಗೆ ಮತ್ತೆ ಪೂರ್ವಾನುಮತಿ ಕೋರಿ ಪತ್ರ ಬರೆದಿದ್ದಾರೆ. ಅದಕ್ಕೂ ಸಹ ಇಲ್ಲಿಯ ತನಕ ಉತ್ತರವಿಲ್ಲ. ಇನ್ನೊಂದು ಪ್ರಕರಣ 16ನೇ ಪ್ರಕರಣ, ನರಸಿಂಹ ಕೆ ಅನ್ನುವಂತಹ ದಲಿತ ಸಂಘರ್ಷ ಸೇನೆಯ ಅಧ್ಯಕ್ಷರು ಅವರು ಕರ್ತವ್ಯ ಲೋಪದ ಅಡಿಯಲ್ಲಿ ಡಾಕ್ಟರ್ ಸವಿತಾ SK ಹೆಲ್ತ್ ಆಫೀಸರ್, ಚಿರಾಗ್ S ಅಸಿಸ್ಟೆಂಟ್ ಪ್ರೊಫೆಸರ್ ಜ್ಯೋತಿ ನಿವಾಸ್ ಕಾಲೇಜ್ ಇವರ ವಿರುದ್ಧವಾಗಿ ದೂರು ದಾಖಲಿಸಿದ್ದಾರೆ. ರಘುನಾಯಕ್ AR ಅನ್ನುವಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಅವರು BBMPಯ ಕಮಿಷನರ್ ಅವರಿಗೆ ಇವರ ವಿರುದ್ಧವಾಗಿ ತನಿಖೆ ಮಾಡೋದಕ್ಕೆ ಪೂರ್ವಾನುಮತಿ ಕೋರಿ 11/4/2025 ಪತ್ರ ಬರೆದಿದ್ದಾರೆ. 7/8/2025 ಮತ್ತೆ ಪತ್ರ ಬರೆದಿದ್ದಾರೆ, ಆದರೆ ಪೂರ್ವಾನುಮತಿ ಕೊಟ್ಟಿಲ್ಲ. 17ನೇ ಪ್ರಕರಣ, TG ಅಬ್ರಹಾಂ ಅವರು ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರು, ಅವರು 8 ಜನರ ಮೇಲೆ ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿದ್ದಾರೆ ಕರ್ತವ್ಯ ಲೋಪದ ಅಡಿಯಲ್ಲಿ. ಮಹಂತಯ್ಯ ಹಿರೇಮಠ್ DC ಗುಲ್ಬರ್ಗಾ ಜಿಲ್ಲೆ, ಶಿವಾನಂದ್ B ಕರಳೆ AC ಮತ್ತಿತರರು, ಅಜಿತ್ M KS ತಹಸೀಲ್ದಾರ್ ಗದಗ್, ಶ್ರೀನಿವಾಸ ಮೂರ್ತಿ ಕುಲಕರ್ಣಿ ತಹಸೀಲ್ದಾರ್ ಗದಗ್, ಬಸವರಾಜ್ AB M ಮ್ಯಾನೇಜಿಂಗ್ ಡೈರೆಕ್ಟರ್ ಬೆಂಗಳೂರು, ಹನುಮಂತರಾಯಪ್ಪ ಚೀಫ್ ಇಂಜಿನಿಯರ್ KPTCL, ಕೃಷ್ಣಪ್ಪ ಹೆಂಡಗಾರ್ EE ಹೆಸ್ಕಾಂ ಗದಗ್, ಮಾರುತಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಬೆಂಗಳೂರು ಇವರ ವಿರುದ್ಧವಾಗಿ ದೂರು ದಾಖಲಿಸಿದ್ದಾರೆ. 10/2/2023 ಇವರಿಗೆ ಇವರ ವಿಚಾರವಾಗಿ ಪೂರ್ವಾನುಮತಿಯನ್ನ ಕೋರಿ ರಾಮಪ್ಪ V ಸಾವಳಗಿ ಅನ್ನುವಂತಹ ಲೋಕಾಯುಕ್ತದ ಇನ್ಸ್ಪೆಕ್ಟರ್ ಅವರು ಕಂದಾಯ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳಿಗೆ, TPRನ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. 28/4/2023 ಒಂದು ರಿಮೈಂಡರ್, ಮತ್ತೆ 16/5/2024 ಇನ್ನೊಂದು, 18/10/2024 ಮತ್ತೊಂದು, 14/7/2024 ಮಗದೊಂದು ಪತ್ರ ಬರೆದಿದ್ದಾರೆ. ಆದರೆ ಇವರ ವಿಚಾರವಾಗಿಯೂ ವಿಚಾರಣೆ ಮಾಡೋದಿಕ್ಕೆ ಸರ್ಕಾರ ಪೂರ್ವಾನುಮತಿಯನ್ನ ಕೊಟ್ಟಿಲ್ಲ. ಬಸವರಾಜ್ R ಮಗದಂ ಇವರು ಲೋಕಾಯುಕ್ತದ DYSP, ಇವರು 4 ಜನ ಅಧಿಕಾರಿಗಳ ವಿರುದ್ಧ ಕರ್ತವ್ಯ ಲೋಪದ ಅಡಿಯಲ್ಲಿ ದೂರು ದಾಖಲಿಸಿಕೊಂಡಿದ್ದಾರೆ. ಶಿವಪ್ಪ ಲಮಾಣಿ ಅನ್ನುವಂತಹ ವಿಶೇಷ ತಹಸೀಲ್ದಾರ್ ಬೆಂಗಳೂರು ದಕ್ಷಿಣ ತಾಲೂಕು, S ರಂಗಪ್ಪ ಸ್ಪೆಷಲ್ DC ಬೆಂಗಳೂರು ದಕ್ಷಿಣ ವಿಭಾಗ, ಜಯಮಾದಪ್ಪ P SLAO ನ್ಯಾಷನಲ್ ಹೈವೇ ವಿಭಾಗ ಇಲಾಖೆ, ನಟೇಶ್ DB ಸಬ್ ಡಿವಿಷನ್ ಆಫೀಸರ್ ಬೆಂಗಳೂರು ಸೌತ್ ಸಬ್ ಡಿವಿಷನ್ ಇವರ ಮೇಲೆ ದೂರು ದಾಖಲಿಸಿಕೊಂಡಿದ್ದಾರೆ. ಇವರ ಮೇಲೆ ದೂರು ದಾಖಲಿಸಿಕೊಂಡು 28/1/2025 ಪೂರ್ವಾನುಮತಿಯನ್ನ ಕೇಳಿ ಕಂದಾಯ ಇಲಾಖೆಗೆ ಮತ್ತು DPR ಇಲಾಖೆಯ ಮುಖ್ಯಸ್ಥರಿಗೆ ಪತ್ರವನ್ನು ಬರೆದಿದ್ದಾರೆ. ಆದರೆ ಇವರಿಗೂ ಸಹ ಪೂರ್ವಾನುಮತಿ ದೊರಕಿಲ್ಲ. 19ನೇ ಪ್ರಕರಣ 2025 ದಾಖಲಾಗಿರುವಂತದ್ದು, ಲೋಕಾಯುಕ್ತದ ಇನ್ಸ್ಪೆಕ್ಟರ್ ಆಗಿರುವಂತಹ ವಿಶ್ವನಾಥ್ D ಕಬ್ಬೂರಿ ಅನ್ನುವಂತವರು ಕರ್ತವ್ಯ ಲೋಪದ ಅಡಿಯಲ್ಲಿ ದಾಖಲಿಸಿಕೊಂಡಿರುವಂತಹ ಪ್ರಕರಣ ಇದು. ಪ್ರಕಾಶ್ CP AEE KRIDLS ಗ್ರಾಮೀಣ ಭವನ ಬೆಂಗಳೂರು ಒಬ್ಬರು, ಸುರೇಶ್ ರೆಡ್ಡಿ TD EE BBMP ಮಹದೇವಪುರ ಸಬ್ ಡಿವಿಷನ್ ಇನ್ನೊಬ್ಬರು, ಅಬ್ದುಲ್ ರಹೀಂ
ಕೆ ರಿಟೈರ್ಡ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ BBMP ಅವರು, ಮಂಜುನಾಥ್ RV ರಿಟೈರ್ಡ್ SE BBMP ಮಹದೇವಪುರ ಸಬ್ ಡಿವಿಷನ್. ಇಷ್ಟು 4 ಜನರ ಮೇಲೆ ಕರ್ತವ್ಯ ಲೋಪದ ಅಡಿಯಲ್ಲಿ ದೂರು ದಾಖಲಿಸಿಕೊಂಡಿದ್ದಾರೆ. ಅವರಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ KRIDL ಅವರು ಪೂರ್ವಾನುಮತಿ ಕೊಡಬೇಕು, ಇಲ್ಲಿ ತನಕ ಕೊಟ್ಟಿಲ್ಲ. 5/8/2025 ಪೂರ್ವಾನುಮತಿ ಕೋರಿ ಪತ್ರ ಬರೆಯಲಾಗಿದೆ. ಅದೇ ರೀತಿಯಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್, ಲೋಕಾಯುಕ್ತದ ಪೊಲೀಸ್ ಇನ್ಸ್ಪೆಕ್ಟರ್ ಗೋವಿಂದರಾಜು M ಅನ್ನುವಂಥವರು ಭಾರತಿ D IAS ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅವರ ವಿರುದ್ಧವಾಗಿ, ಮತ್ತೆ ಸಂಗಪ್ಪ ಉಪಾಧ್ಯ ಜಾಯಿಂಟ್ ಸೆಕ್ರೆಟರಿ ಅದೇ ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅವರ ವಿರುದ್ಧವಾಗಿ ಕರ್ತವ್ಯ ಲೋಪದ ಅಡಿಯಲ್ಲಿ ದೂರು ದಾಖಲಿಸಿಕೊಂಡು ಚೀಫ್ ಸೆಕ್ರೆಟರೀಸ್ ಆಫ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರ ಬರೆದಿದ್ದಾರೆ. 28/8/2025 ಇಲ್ಲಿಯ ತನಕ ಪೂರ್ವಾನುಮತಿ ದೊರಕಿಲ್ಲ. 21ನೇ ಪ್ರಕರಣ ಗೋವಿಂದರಾಜು M ಅನ್ನುವಂತಹ ಅದೇ ಇನ್ಸ್ಪೆಕ್ಟರು ಮತ್ತೆ ಅದೇ ಭಾರತಿ ಮತ್ತು ಸಂಗಪ್ಪ ಉಪಾಧ್ಯಾಯ ಅನ್ನುವಂತಹ ಆ ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ನ ಅಧಿಕಾರಿಗಳ ವಿರುದ್ಧ ಡಿರಿಲಿಕ್ಷನ್ ಆಫ್ ಡ್ಯೂಟಿ ಅಂದರೆ ಕರ್ತವ್ಯ ಲೋಪದ ಅಡಿಯಲ್ಲಿ ದೂರು ದಾಖಲಿಸಿಕೊಂಡಿದ್ದಾರೆ. 28/8/2025 ಮತ್ತೆ ಇನ್ನೊಂದು ಪ್ರಕರಣ, ಅದಕ್ಕೂ ಸಹ ಇಲ್ಲಿಯ ತನಕ ಲಭ್ಯವಾಗಿಲ್ಲ. ಕೇಶವಮೂರ್ತಿ R ಇವರು ಪೊಲೀಸ್ ಇನ್ಸ್ಪೆಕ್ಟರ್, ಅವರು ಕೆಲವು ಅಧಿಕಾರಿಗಳ ಮೇಲೆ ಮಾಹಿತಿ ಇಲ್ಲ, ಅಲ್ಲಿ ಅಧಿಕಾರಿಗಳ ಮೇಲೆ ದೂರು ದಾಖಲಿಸಿಕೊಂಡಿದ್ದಾರೆ. ಆದರೆ 2026 ಇದೇ ವರ್ಷ ಅವ್ರಿಗೂ ಸಹ ಇಲ್ಲಿಯ ತನಕ ಪೂರ್ವಾನುಮತಿ ದೊರಕಿಲ್ಲ. ಇಲ್ಲಿ ಪೂರ್ವಾನುಮತಿ ಅಂದಾಗ ಇವರು ಏನೋ ತನಿಖೆ ಮಾಡಿದ್ದಾರೆ, ವಿಚಾರಣೆ ಮಾಡಿದ್ದಾರೆ, ಚಾರ್ಜ್ ಶೀಟ್ ಹಾಕೋದಕ್ಕೆ ಪೂರ್ವಾನುಮತಿ ಕೇಳ್ತಿದ್ದಾರೆ ಅಂತಲ್ಲ. ನಾನು ಆರಂಭದಲ್ಲಿ ಹೇಳಿದ ಹಾಗೆ ತನಿಖೆ ಮಾಡೋದಕ್ಕೆ ಈ ಆರೋಪಗಳಲ್ಲಿ ಸತ್ಯಾಂಶ ಇದೆಯೋ ಇಲ್ಲವೋ ಅನ್ನುವಂತಹ ಪ್ರಾಥಮಿಕ ತನಿಖೆಗೆ ಇವತ್ತು ಪೂರ್ವಾನುಮತಿ ಅಗತ್ಯವಿದೆ. ಪ್ರಾಥಮಿಕ ತನಿಖೆ ಮಾಡೋದಕ್ಕೇನೆ ಇವತ್ತು ಸರ್ಕಾರ ತನ್ನ ಅಧಿಕಾರಿಗಳನ್ನು ರಕ್ಷಣೆ ಮಾಡ್ತಾ ಅನುಮತಿಯನ್ನ ಕೊಡ್ತಾ ಇಲ್ಲ. ಇದೊಂದು ಬಹಳ ಗಂಭೀರವಾದ ಲೋಪ. ಇಲ್ಲಿಯವರೆಗೂ ನಿಮಗೆ 22 ಪ್ರಕರಣಗಳಲ್ಲಿ ಸುಮಾರು 84 ಅಧಿಕಾರಿಗಳ ವಿರುದ್ಧ ಇರುವಂತಹ ಭ್ರಷ್ಟಾಚಾರ ಮತ್ತು ಕರ್ತವ್ಯ ಲೋಪದ ಅಡಿಯಲ್ಲಿ ದಾಖಲಾಗಿರುವಂತಹ ಆರೋಪಗಳ ಕುರಿತಾಗಿ ಪ್ರಾಥಮಿಕ ವಿಚಾರಣೆ, ಪ್ರಾಥಮಿಕ ತನಿಖೆ ಮಾಡೋದಿಕ್ಕೇನೆ ಸರ್ಕಾರದ ಹಿರಿಯ ಅಧಿಕಾರಿಗಳು, ಸಕ್ಷಮ ಪ್ರಾಧಿಕಾರದ ಅಧಿಕಾರಿಗಳು ಪೂರ್ವಾನುಮತಿಯನ್ನ ಕೊಟ್ಟಿಲ್ಲ. ಈಗ ಮತ್ತೊಮ್ಮೆ ನಾವು ಈ ಎಪಿಸೋಡ್ನ ಆರಂಭಕ್ಕೆ ಬರೋದಾದರೆ, ಸಿದ್ದರಾಮಯ್ಯನವರು ಮಾಡಿದಂತಹ ಒಂದು ಕೆಲಸದಿಂದಾಗಿ ಲೋಕಾಯುಕ್ತ ದುರ್ಬಲವಾಗ್ತಾ ಬಂದಿದೆ. ಲೋಕಾಯುಕ್ತವನ್ನು 2015 ವಿಭಾಗ ಮಾಡಿ ಭ್ರಷ್ಟಾಚಾರ, ಲಂಚದ ವಿಚಾರವಾಗಿ ಪ್ರತ್ಯೇಕ ಆಂಟಿ ಕರಪ್ಷನ್ ಬ್ಯೂರೋ ACB ರಚನೆ ಮಾಡಿ, ಮತ್ತೆ 2018 ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆಗೆ ತಿದ್ದುಪಡಿ ತಂದು ಕೋರ್ಟಿನಲ್ಲಿ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಅನುಮತಿ ಅಷ್ಟೇ ಅಲ್ಲದೆ ಪ್ರಾಥಮಿಕ ತನಿಖೆ ವಿಚಾರಣೆ ಮಾಡೋದಕ್ಕೂ ಪೂರ್ವಾನುಮತಿ ಬೇಕು ಅನ್ನುವಂತಹ ನಿಬಂಧನೆಗಳನ್ನು ಮಾಡಿದ ಕಾರಣಕ್ಕಾಗಿ ಇವತ್ತು ಭ್ರಷ್ಟಾಚಾರ ಮಾಡಿರುವಂತಹ ಅಧಿಕಾರಿಗಳು, ಕರ್ತವ್ಯ ಲೋಪ ಮಾಡಿರುವಂತಹ ಅಧಿಕಾರಿಗಳು ಇವತ್ತಿಗೂ ಸಹ ಯಾವುದೇ ತನಿಖೆಯ ಭಯ ಇಲ್ಲದೆ ಮುಂದುವರಿತಿದ್ದಾರೆ. ಯಾಕೆಂದರೆ ಅವರ ಮೇಲಧಿಕಾರಿಗಳು, ಸರ್ಕಾರದ ಮಂತ್ರಿಗಳು ಬಹುಶಃ ಇವರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತೊಮ್ಮೆ 16/3/2026 ರುಡಾಲ್ಫ್ ಪೆರೇರಾ ಅನ್ನುವಂತಹ ಲೋಕಾಯುಕ್ತದ ರಿಜಿಸ್ಟ್ರಾರ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಎಷ್ಟೋ ಪ್ರಕರಣಗಳಲ್ಲಿ ಇಲ್ಲಿಯ ತನಕ 9/2/2022, 23/4/2021, 26/8/2025 ಮತ್ತು 28/11/2025 ನಿಮಗೆ ಪತ್ರ ಬರೆದಿದ್ದೀವಿ. ಈಗ ಮತ್ತೆ 5ನೇ ಬಾರಿಗೆ 16/3/2026 ಪತ್ರ ಬರೀತಾ ಇದ್ದೀವಿ. ಅನೇಕ ಪ್ರಕರಣಗಳಲ್ಲಿ ಪ್ರಾಥಮಿಕ ತನಿಖೆ ಮಾಡೋದಕ್ಕೆ ನೀವು ಪೂರ್ವಾನುಮತಿಯನ್ನ ಕೊಡ್ತಾ ಇಲ್ಲ. ಇದರಿಂದಾಗಿ ಭ್ರಷ್ಟಾಚಾರ ಹತೋಟಿಗೆ ಬರೋದಿಲ್ಲ. ಹಲವು ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಸಹ ಬಹಳ ಸ್ಪಷ್ಟವಾಗಿ ನೀವು ಇಷ್ಟು ಕಾಲಮಿತಿಯೊಳಗಡೆ ಪೂರ್ವಾನುಮತಿಯನ್ನ ಅಥವಾ ಅನುಮತಿಯನ್ನ ನೀಡಬೇಕು ಅಂಥೇಳಿ ಕಾನೂನಿದೆ, ಆದರೆ ನೀವು ಅದನ್ನ ಪಾಲಿಸ್ತಾ ಇಲ್ಲ ಅಂಥೇಳಿ ಅವರು ಪತ್ರವನ್ನು ಬರೆದಿದ್ದಾರೆ. ಈಗ ಆ ಪತ್ರದ ಮೇಲೆ ಶಾಲಿನಿ ರಜನೀಶ್ ಅವರು ವಿವಿಧ ಇಲಾಖೆಗಳಿಗೆ 1 ವಾರದೊಳಗಡೆ 15 ದಿನಗಳೊಳಗಡೆ ಇದಕ್ಕೆ ಮಾಹಿತಿಯನ್ನ ಕೊಡಬೇಕು ಅಂತ ವಿವಿಧ ಇಲಾಖೆಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಮುಂದಕ್ಕೆ ಏನಾಗುತ್ತೆ? ಈಗಲಾದರೂ ಸಹ ಲೋಕಾಯುಕ್ತದ ನಿಬಂಧಕರ ಪತ್ರಕ್ಕೆ ಉತ್ತರವಾಗಿ ಪೂರ್ವಾನುಮತಿಯನ್ನು ಕೊಡ್ತಾರೋ ಅಥವಾ ನಿರಾಕರಿಸ್ತಾರೋ, ಕೊಡೋದ್ರ ಮೂಲಕ ಭ್ರಷ್ಟ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೋ ಅಥವಾ ನಿರಾಕರಿಸೋದ್ರ ಮೂಲಕ ಅಥವಾ ಹೀಗೇನು ಅದನ್ನ ಮುಂದಕ್ಕೆ ತಳ್ಳೋದ್ರ ಮೂಲಕ ಭ್ರಷ್ಟ ಅಧಿಕಾರಿಗಳ ರಕ್ಷಣೆಗೆ ಸರ್ಕಾರ ನಿಂತ್ಕೊಳ್ಳೋದು ಅನ್ನುವಂಥದ್ದು ಕಾದು ನೋಡಬೇಕಾದ ವಿಚಾರ. ಈ ವಿಚಾರವಾಗಿ ಮುಂದಿನ ಬೆಳವಣಿಗೆಗಳಾದಾಗ ಮತ್ತೆ ನಿಮ್ಮ ಮುಂದೆ ಬಂದು ಆ ವಿಚಾರವನ್ನು ತಿಳಿಸ್ತಿದ್ದೇವೆ. ಅಲ್ಲಿವರೆಗೂ ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ
ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರಬಹುದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.